ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರ ಒಂದು ಸಹಕಾರ ಇದೆ. ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನೆರವೇರಿದೆ. ಅದೇನು ಬಹಳ ಉದ್ದೇಶ ಕರ್ತಕ್ಕಂಥದ್ದೇನಿಲ್ಲ. ಕೆಲವೊಂದಷ್ಟು ಮುಖಂಡರುಗಳನ್ನ ಭೇಟಿ ಮಾಡಲಿಕ್ಕಿತ್ತು ಡೆಲ್ಲಿನಲ್ಲಿ, ಹಾಗಾಗಿ ಹೋಗ್ತಾ ಇದ್ದೆ. ಈಗ ನಿನ್ನೆಯ ದಿನ ನೀವೆಲ್ಲರೂ ನೋಡಿದ್ದೀರಣ್ಣ, KSRTC BMTC ಸಾರಿಗೆ ನೌಕರರ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ. ವೇತನವನ್ನ ಪರಿಷ್ಕರಣೆ ಮಾಡ್ತೇವೆ ಅಂತಕ್ಕಂಥದ್ರ ಬಗ್ಗೆ ಇದೇ ರಾಜ್ಯದ ಮುಖ್ಯಮಂತ್ರಿಗಳು ಹಿಂದೆ ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನೌಕರರ ಪರವಾಗಿ ಹೋಗಿ ಭಾಷಣ ಬಿಗಿದು ಬಂದಿರತಕ್ಕಂಥದ್ದು ನಾವು ನೋಡಿದ್ದೇವೆ. ಬಹುಶಃ ಅವೆಲ್ಲವೂ ಕೂಡ ನಿನ್ನೆ ದಿನ ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ನಾವು ಮತ್ತೆ ಹರಿದು ಬರ್ತಾ ಇತ್ತು, ನೋಡ್ತಾ ಇದ್ವು ಸುದ್ದಿಯನ್ನ. ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು 4.25 ಲಕ್ಷ ಕೋಟಿ ಬಡ್ಜೆಟ್ ಬಗ್ಗೆ ಮಾತಾಡ್ತಾರೆ. ಬಹುಶಃ 800 ಕೋಟಿಯಷ್ಟು ಇವತ್ತು ಸರ್ಕಾರದ ಕಡೆಯಿಂದ ಈ ಒಂದು ವೇತನವನ್ನ ಪರಿಷ್ಕರಣೆ ಮಾಡ್ತಕ್ಕಂಥದ್ದಕ್ಕೆ ಹಣಕಾಸನ್ನ ಇಡಬೇಕಾಗ್ತದೆ. ಏನು ದೊಡ್ಡ ವಿಚಾರ ಏನಲ್ಲ. 4.25 ಲಕ್ಷ ಕೋಟಿ ಬಡ್ಜೆಟ್ ಅಲ್ಲಿ 800 ಕೋಟಿ ರೂಪಾಯಿ ಇವತ್ತು ನೌಕರರ ಪರವಾಗಿ, ಸಾರಿಗೆ ನೌಕರರ ಪರವಾಗಿ ಕೊಡ್ತಕ್ಕಂಥ ದೊಡ್ಡ ವಿಚಾರ ಅಲ್ಲ. ದಯವಿಟ್ಟು ಸುಮ್ಮನೆ ನಮಗೆ ನಾವು ಲಕ್ಷಾಂತರ ಕೋಟಿ ಇದೆ ಅಂತಕ್ಕಂಥದ್ದು ಬೆನ್ನು ತಟ್ಕೊಳ್ಳೋದು ಬೇಡ. ದಯವಿಟ್ಟು ಇವತ್ತು ಅವರ ಪರಿಸ್ಥಿತಿಗಳೇನಿದೆ ಅದನ್ನ ಗಮನಿಸಬೇಕು. ಅಷ್ಟೇ ಅಲ್ಲ, ನೀವೇ ಇವತ್ತು ಹೇಳಿದ್ದೀರಿ ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿದ್ದಾಗ ಅವ್ರ ಪರವಾಗಿ ಹೋಗಿ ಭಾಷಣ ಮಾಡಿ ಬಂದಿದ್ದೀರಿ. ಅವ್ರ ಪರವಾಗಿ ಇಲ್ಸಲ್ಲದ ಸಹಕಾರವನ್ನು ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿ ಬಂದಿದ್ದೀರಿ. ದಯಮಾಡಿ ಸಹಕಾರ ಕೊಡಬೇಕು. ಎಸ್ಮಾ ಜಾರಿ ಇದನ್ನ ಬೆದರಿಸ್ತಾ ಇರ್ತಾರಲ್ಲ ಸರ್ ನೌಕರರಿಗೆ, ಹಾಗಾಗಿ ಏನ್ ಹೇಳ್ತೀರಿ? ಏನಣ್ಣ, ಎಸ್ಮಾ ಜಾರಿ ತರ್ತೀವಿ ಅಂತ ಅಂದ್ಬಿಟ್ಟು ಏನ್ ಪ್ರತಿಭಟನೆ ಇರ್ತ ನೌಕರನ್ನ ಬೆದರಿಕೆ ಆಗ್ತಾ ಇದ್ರೆ ನೋಡಿ, ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ವರ್ತನೆ, ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಮತ್ತೊಂಥರ ವರ್ತನೆ. ಇವೆಲ್ಲವೂ ಕೂಡ ರಾಜ್ಯದ ಜನತೆ ನೋಡಿದ್ದಾರೆ. ಇವತ್ತು ಏನು ನೌಕರರು ಕೂಡ ಕೈ ಕಟ್ಕೊಂಡು ಕೂತ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಏನಿಲ್ಲ. ಅವ್ರಿಗೂ ಕೂಡ ಜೀವನೋಪಾಯಕ್ಕೆ, ಜೀವನ ಸಾಗಿಸ್ತಕ್ಕಂಥದ್ದಕ್ಕೆ ಸಾಕಷ್ಟು ಸಮಸ್ಯೆಗಳು ಎದುರು ನೋಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಅಂತಕ್ಕಂಥದ್ದಿದ್ರೆ ದಯವಿಟ್ಟು ಸಾರಿಗೆ ನೌಕರರ ಪರವಾಗಿ ಸ್ಪಂದನೆಯನ್ನ ಮಾಡಬೇಕು. ಇಲ್ಲಾಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಬೃಹತ್ ಹೋರಾಟ ಜನತಾದಳ ಪಕ್ಷದ ವತಿಯಿಂದ ಸಾರಿಗೆ ನೌಕರರಿಗೆ ಬೆಂಬಲ ಕೊಡುವ ಮೂಲಕ ನಾವು ಕೂಡ ಅವ್ರ ಜೊತೆಯಲ್ಲಿ ಕೈಗೆ ಎತ್ಕೊಂಡು ನಿಂತ್ಕೊತೇವೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.